ಕರ್ನಾಟಕದ ದಟ್ಟವಾದ ಅರಣ್ಯಗಳ ಒಳಗೆ, ಕೊನೆಯ ರಸ್ತೆ ಮುಗಿಯುವ ಸ್ಥಳದ ಆಚೆಗೆ, ಸೂರ್ಯಾಸ್ತದ ನಂತರ ಜನರು ಮರಳಿ ಬರಲು ಹೆದರುವ ಕಾಡಿನ ಮಧ್ಯೆ ಒಂದು ದೇವಸ್ಥಾನ ನಿಶ್ಶಬ್ದವಾಗಿ ನಿಂತಿದೆ. ಹಲವಾರು ವರ್ಷಗಳಿಂದ ಈ ಕಾಡಿನ ಒಳಗಿನಿಂದ ಒಬ್ಬ ಮಹಿಳೆ ಅಳುತ್ತಿರುವ ಧ್ವನಿ ಕೇಳಿಸುತ್ತದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಆ ಧ್ವನಿಯನ್ನು ಹಿಂಬಾಲಿಸಿದ ಕೆಲವರು ಮತ್ತೆ ಎಂದಿಗೂ ಹಿಂದಿರುಗಲಿಲ್ಲ. 2021ರ ಆಗಸ್ಟ್ ತಿಂಗಳಲ್ಲಿ 3 ಡಾಕ್ಯುಮೆಂಟರಿ ಕ್ರಿಯೇಟರ್ಗಳು ಈ ಕಾಡಿನೊಳಗೆ ಪ್ರವೇಶಿಸಿದರು. ಕಾಡಿನ ದಾರಿಯ ಮುಂಚೆ ಇರುವ ಕೊನೆಯ ಚಹಾ ಅಂಗಡಿಯಲ್ಲಿ ಅವರು ನಿಂತರು. ಅಲ್ಲಿದ್ದ ವೃದ್ಧ ಅಂಗಡಿಯವನೊಬ್ಬ ಅವರಿಗೆ ಕೇವಲ ಒಂದು ಮಾತು ಹೇಳಿದನು: ಅಳುವ ಧ್ವನಿ ಕೇಳಿಸಿದರೆ ಅದರ ಹಿಂದೆ ಹೋಗಬೇಡಿ. ರಾತ್ರಿ 9:13 ಅವರು ಮುಖ್ಯ ರಸ್ತೆಯನ್ನು ಬಿಟ್ಟು ಕಾಡಿನೊಳಗೆ ಪ್ರವೇಶಿಸಿದರು. ರಾತ್ರಿ 10:42 ಅರವಿಂದ್ನ ಕ್ಯಾಮರಾದಲ್ಲಿ ಮೊದಲ ವಿಚಿತ್ರ ಧ್ವನಿ ದಾಖಲಾಗಿತ್ತು. ಸ್ವಲ್ಪ ಸಮಯದ ನಂತರ ದೇವಸ್ಥಾನ ಕತ್ತಲೆಯೊಳಗಿಂದ ನಿಧಾನವಾಗಿ ಹೊರಹೊಮ್ಮಿತು. ಕಾಡೇ ಅದನ್ನು ವರ್ಷಗಳಿಂದ ಮರೆಮಾಚಿಕೊಂಡಿದ್ದಂತೆ ಕಾಣುತ್ತಿತ್ತು. 3 ಜನರು ಕೆಲಕ್ಷಣ ಮಾತೇ ಆಡಲಿಲ್ಲ. ಮೊದಲಿಗೆ ಅವರು ಅದನ್ನು ಮಳೆ ನೀರು ಎಂದುಕೊಂಡರು. ಆದರೆ ವಿಗ್ರಹದ ಕಣ್ಣಿನ ಕೆಳಗೆ ಹರಿಯುತ್ತಿದ್ದ ನೀರು ವಿಚಿತ್ರವಾಗಿ ಬಿಸಿಯಾಗಿತ್ತು. ನೇಹಾ ನಂತರ ಹೇಳಿದ್ದೇನೆಂದರೆ, ಅವರು ಆ ವಿಗ್ರಹದ ಹತ್ತಿರ ಹೋದಷ್ಟು ಅಳುವ ಧ್ವನಿ ಹೆಚ್ಚು ಸ್ಪಷ್ಟವಾಗುತ್ತಿತ್ತು. ದೇವಸ್ಥಾನದ ಒಳಗಿನ ತಾಪಮಾನ ಇದ್ದಕ್ಕಿದ್ದಂತೆ ಕುಸಿಯತೊಡಗಿತು. ಆ ಕ್ಷಣದಿಂದ ಕ್ಯಾಮರಾ ಫುಟೇಜ್ ಅಸಹಜವಾಗಿ ವರ್ತಿಸಲಾರಂಭಿಸಿತು. ಕೆಲವು ಫ್ರೇಮ್ಗಳು ಕಾಣೆಯಾಗುತ್ತಿದ್ದವು. ನೇಹಾ ನಂತರ ಆ ಧ್ವನಿಯ ಬಗ್ಗೆ ಒಂದು ವಿಚಿತ್ರ ವಿಷಯ ಹೇಳಿದ್ದಳು. ಅದು ದೂರದಿಂದ ಬರುತ್ತಿರುವಂತೆ ಕೇಳಿಸಲಿಲ್ಲ, ಬಹಳ ಹತ್ತಿರದಲ್ಲೇ ಯಾರೋ ಮಾತನಾಡುತ್ತಿರುವಂತೆ ಇತ್ತು. ಒಬ್ಬ ಮಹಿಳೆಯ ಧ್ವನಿ: ದಯವಿಟ್ಟು ನನ್ನನ್ನು ಇಲ್ಲಿ ಬಿಟ್ಟು ಹೋಗಬೇಡಿ. ನಂತರ ಆ ಆಡಿಯೋವನ್ನು ತಜ್ಞರು ಪರಿಶೀಲಿಸಿದಾಗ ಅವರೊಂದು ವಿಚಿತ್ರ ಸಂಗತಿಯನ್ನು ಕಂಡುಹಿಡಿದರು. ಅಳುವ ಧ್ವನಿಯಲ್ಲಿ ಒಂದೇ ಧ್ವನಿ ಇರಲಿಲ್ಲ. ಅದು ಅನೇಕ ಜನರ ಧ್ವನಿಗಳು ಒಂದರ ಮೇಲೊಂದು ಬೆರೆತಂತೆ ಕಾಣುತ್ತಿತ್ತು. 1897ರ ಬ್ರಿಟಿಷ್ ವರದಿಯೊಂದರಲ್ಲಿ ಇದೇ ರೀತಿಯ ಘಟನೆ ಉಲ್ಲೇಖವಾಗಿತ್ತು. ಒಬ್ಬ ಸೈನಿಕ ರಾತ್ರಿ ವೇಳೆ ಕಾಡಿನೊಳಗೆ ಹೋಗಿ ಕಾಣೆಯಾಗಿದ್ದಾನೆ ಎಂದು ವರದಿ ಹೇಳುತ್ತದೆ. ಅವನನ್ನು ಮತ್ತೆ ಎಂದಿಗೂ ಪತ್ತೆ ಹಚ್ಚಲಾಗಲಿಲ್ಲ. ಸ್ಥಳೀಯ ಕಥೆಗಳ ಪ್ರಕಾರ ಶತಮಾನಗಳ ಹಿಂದೆ ಒಬ್ಬ ಮಹಿಳೆಯನ್ನು ಈ ದೇವಸ್ಥಾನದಲ್ಲಿ ಬಲಿ ನೀಡಲಾಗಿತ್ತು. ದೇವಸ್ಥಾನದ ಮಧ್ಯಭಾಗದ ಕೆಳಗೆ ಅವರು ಒಂದು ಗುಪ್ತ ಮೆಟ್ಟಿಲು ಕಂಡುಹಿಡಿದರು. ಹಳೆಯ ನಕ್ಷೆಗಳಲ್ಲಿ ಈ ಜಾಗದ ಬಗ್ಗೆ ಯಾವುದೇ ಉಲ್ಲೇಖ ಇರಲಿಲ್ಲ. ನೆಲದಡಿಯಲ್ಲಿ ಅವರು ಕಂಡ ಸ್ಥಳ ಈ ತನಿಖೆಯನ್ನು ಸಂಪೂರ್ಣವಾಗಿ ಬದಲಿಸಿತು. ಆ ಕೊಠಡಿ ಖಾಲಿಯಾಗಿರಲಿಲ್ಲ. ಇತ್ತೀಚೆಗೆ ಯಾರೋ ಅಲ್ಲಿ ಇದ್ದ ಗುರುತುಗಳು ಕಾಣುತ್ತಿತ್ತು. ಒದ್ದೆಯಾದ ನೆಲದ ಮೇಲೆ ಹೊಸ ಹೆಜ್ಜೆ ಗುರುತುಗಳು ಕಂಡುಬಂದವು. ಆದರೆ ಅವುಗಳಲ್ಲಿ ಯಾವುದೂ ಅವರ ಮೂವರದ್ದಾಗಿರಲಿಲ್ಲ. ಆ ಸಮಯದಲ್ಲಿ ಅರವಿಂದ್ ನಡೆಯುವುದನ್ನು ನಿಲ್ಲಿಸಿದ. ಅವನು ನಿಧಾನವಾಗಿ ಕ್ಯಾಮರಾವನ್ನು ಕೆಳಗಿಳಿಸಿದ. ರಾಹುಲ್ ನಂತರ ಹೇಳಿದ್ದು: ಅರವಿಂದ್ ಕೇವಲ 4 ಪದಗಳನ್ನು ಮಾತ್ರ ಹೇಳಿದನು: ಅವಳು ಇನ್ನೂ ಅಳುತ್ತಿದ್ದಾಳೆ. ಅದರ ನಂತರ ಏನಾಯಿತು ಎಂಬುದು ತುಂಡಾದ ಫುಟೇಜ್ನಲ್ಲಿ ಮಾತ್ರ ಉಳಿದಿದೆ. ಇದ್ದಕ್ಕಿದ್ದಂತೆ ಒಂದು ಭಯಾನಕ ಕಿರುಚಾಟ ದೇವಸ್ಥಾನದೊಳಗೆ ಪ್ರತಿಧ್ವನಿಸಿತು. ಅದಾದ ನಂತರ ರೆಕಾರ್ಡಿಂಗ್ ಹಠಾತ್ ನಿಂತು ಹೋಗುತ್ತದೆ. ರಾಹುಲ್ ಮತ್ತು ನೇಹಾ ಹೇಗೋ ಕಾಡಿನಿಂದ ಹೊರಬಂದರು. ಆದರೆ ಅರವಿಂದ್, ಅವನು ಮತ್ತೆ ಎಂದಿಗೂ ಕಾಣಿಸಲಿಲ್ಲ. ಮುಂದಿನ 3 ದಿನಗಳ ಕಾಲ ಪೊಲೀಸರು ಮತ್ತು ರಕ್ಷಣಾ ತಂಡಗಳು ಕಾಡಿನೊಳಗೆ ಶೋಧ ನಡೆಸಿದವು. ಆದರೆ ಅವರಿಗೆ ಯಾವುದೇ ಸುಳಿವು ಸಿಗಲಿಲ್ಲ. ದೇಹ ಇಲ್ಲ, ರಕ್ತದ ಗುರುತು ಇಲ್ಲ. ಕೇವಲ ಅರವಿಂದ್ನ ಹಾನಿಗೊಳಗಾದ ಕ್ಯಾಮರಾ ಮಾತ್ರ ಸಿಕ್ಕಿತು.